ನೋಡಿ ವಿದ್ಯಾರ್ಥಿಗಳೇ, ನಾಳೆ SSLC ಎಕ್ಸಾಮ್ 3 ರಿಸಲ್ಟು ಪ್ರಕಟವಾಗುತ್ತೆ. ಈ ಕುರಿತು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ ಹೇಗೆ ಹೌ ಟು ಪ್ರೂವ್ ಅಂದರೆ ನಾಳೆ ಪ್ರಕಟ ಆಗುತ್ತೆ ಅನ್ನೋಕ್ಕೆ ಪ್ರೂಫ್ ಏನು ಅಂತ ಆಲ್ರೆಡಿ ನೋಟಿಫಿಕೇಷನ್ ಕೂಡ ಕೊಟ್ಟಿದ್ದೀನಿ, ಬಟ್ ಇನ್ನೂ 100% ಪ್ರೂವ್ ಮಾಡ್ತೀನಿ. ಆ್ಯಂಡ್ ದೆನ್ ನೀವು ಫಲಿತಾಂಶ ಪ್ರಕಟವಾದ ತಕ್ಷಣವೇ ರಿಸಲ್ಟ್ ಯಾವ ರೀತಿ ನೋಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ವಿದ್ಯಾರ್ಥಿಗಳು, ನೋಡಿ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 ರಿಸಲ್ಟ್ ಕುರಿತು ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಆದರೆ ನೋಡಿ, ಮಂಜುಶ್ರೀ ಎನ್ ಮೇಡಮ್ ಅವರು, ಇವರು KSEABಯ ಚೇರ್ಪರ್ಸನ್. ಇವರು ನೋಡಿ ವಿದ್ಯಾರ್ಥಿಗಳೇ, ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 2024 SSLC ಎಕ್ಸಾಮ್ 3 ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಆನ್ 26/8/2024 ಎಟ್ 12 PM ಕ್ಲಾಕ್. ಅಂದರೆ 2024 SSLC ಎಕ್ಸಾಮ್ 3 ರಿಸಲ್ಟನ್ನು ನಾಳೆ 12 ಗಂಟೆಗೆ ಪ್ರಕಟಿಸ್ತೀವಿ ಅಂತ ಹೇಳಿ ಇಲ್ಲಿ ಒಂದು ಆದೇಶ ಕೂಡ ಅವರೇ ಅಪ್ಡೇಟ್ ಮಾಡಿದ್ದಾರೆ. ಅದೇ ಆದೇಶವನ್ನು ನಿಮಗೆ ಅಪ್ಲೋಡ್ ಮಾಡಿದ್ದು ನಾನು. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದೇ ಆದೇಶ. ಆಲ್ರೆಡಿ ಆದೇಶವನ್ನು ನೋಡಿದ್ದೀರಾ. ಏನು ಪತ್ರಿಕಾ ಪ್ರಕಟಣೆ ಆಗಸ್ಟ್ 2024 ಮಾಹಿತಿಯಲ್ಲಿ ನಡೆದ SSLC ಎಕ್ಸಾಮ್ 3 ಪರೀಕ್ಷೆಯ ಫಲಿತಾಂಶವನ್ನು ಈ ಒಂದು ಆಗಸ್ಟ್ 26 ಅಂದರೆ ನಾಳೆ 12 ಗಂಟೆಗೆ ಪ್ರಕಟಿಸಲಾಗುವುದು ಅಂತ ಮೇಡಮ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಬಟ್ ನೋಡಿ ವಿದ್ಯಾರ್ಥಿಗಳೇ, ಇದು ಮಂಜುಶ್ರೀ ಎನ್ ಮೇಡಮ್ ಅವರ ಸಹಿ ಇಲ್ಲ, HN ಗೋಪಾಲಕೃಷ್ಣ ನಿರ್ದೇಶಕರು, ಇವರು ಕೂಡ ಈ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಯಾರೇ ಮಾಡಲಿ, ಬಟ್ ಮೇಡಮ್ ಅವರು ಈ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಅಪ್ಡೇಟ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಮೇಡಮ್ ಅವರಿಗೆ ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಒಂದು SSLC ಎಕ್ಸಾಮ್ ರಿಸಲ್ಟ್ ಲಿಂಕ್ ಬಂದುಬಿಟ್ಟು ಇಲ್ಲೇನಿದೆ ಅಲ್ಲ, ಇದೇ ಲಿಂಕು. ಈ ಲಿಂಕನ್ನು ಈಗ ಸದ್ಯ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಡೋಂಟ್ ವರಿ. ಅದನ್ನು ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ರಿಸಲ್ಟನ್ನು ನೋಡ್ಬೋದು. ಆದರೆ ನೋಡಿ ವಿದ್ಯಾರ್ಥಿಗಳು, ನಿಮ್ಮ SSLC ಎಕ್ಸಾಮ್ 2 ರಿಸಲ್ಟ್ ಪ್ರಕಟವಾದಾಗ ನಿಮ್ಮ ಒಂದು ರಿಸಲ್ಟು 12 ಗಂಟೆಗೆ ಅಂತ ಹೇಳಿದರು. 11 ಗಂಟೆ 30 ನಿಮಿಷ ಇಲ್ಲಿದೆ. ತಡ್ರಿ, ವೇಟ್ ಮಾಡಿರಿ, ಇಲ್ಲೇ ಲೈವ್ ಆಗಿದೆ, ಬಟ್ ಇಲ್ಲಿ ಟೈಮಿಂಗ್ ಇಲ್ಲ. ನೋಡಿ 11 ಗಂಟೆ ಮೇ ಬಿ 30 ನಿಮಿಷಕ್ಕೆ ಅಂತ ಹೇಳಿದರು. ಬಟ್ ನಿಮ್ಮ ರಿಸಲ್ಟು ಸುಮಾರು 1 ಗಂಟೆಗೆ ಸಿಕ್ತು ವಿದ್ಯಾರ್ಥಿಗಳಿಗೆ. ಅದು ಯಾಕೆ ಹಂಗಾಗಿತ್ತಪ್ಪ ಅಂದರೆ, ಅಲ್ಲಿ ಲಿಂಕ್ಗಳನ್ನು ಭಾಳಷ್ಟು ಲಿಂಕ್ ಬಿಟ್ಟಿದ್ದರು. ಯಾವುದು ಈ ಒಂದು SSLC ಎಕ್ಸಾಮ್ 3 ರಿಸಲ್ಟ್ ಏನು ಮಾಡ್ತಾರೆ ಅಂದರೆ, SSLC ಎಕ್ಸಾಮ್ 1, 2, 3 ಮೂರಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಲಿಂಕನ್ನು ಬಿಡ್ತಾರೆ. ಆ ಲಿಂಕು ಇಲ್ಲಿ ಬರಲ್ಲ. ಇಲ್ಲೇನಾಗುತ್ತೆ, ನಾರ್ಮಲ್ ಲಿಂಕ್ ಬರುತ್ತೆ. ಇಲ್ಲಿದೆ ನೋಡಿ, ಅಪ್ಡೇಟ್ ಆಗುತ್ತೆ ತದನಂತರ. ಇಲ್ಲಿದೆಲ್ಲ SSLC ಎಕ್ಸಾಮ್ 1, ಎಕ್ಸಾಮ್ 2 ಲಿಂಕ್ ಅಂತ, ಇದೇ ರೀತಿ ಎಕ್ಸಾಮ್ 3 ಲಿಂಕ್ ಅಂತಂದೇಳಿ ಅಪ್ಡೇಟ್ ಮಾಡ್ತಾರೆ ನಾಳೆ. ಈ ಲಿಂಕ್ ಸಿಕ್ಕರೆ ತಕ್ಷಣ ನಿಮ್ಮ ರಿಸಲ್ಟ್ ನೋಡಿ, ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಬಂದುಬಿಟ್ರೆ ನಮಗೂ ಕೂಡ ಸಮಸ್ಯೆ ಇಲ್ಲ, ಯಾಕಂದರೆ ಲಿಂಕ್ ಹುಡುಕೋ ಸಮಸ್ಯೆ ತಪ್ಪುತ್ತೆ. ನಾನು ನೋಡ್ತೀನಿ, ಕರೆಕ್ಟ್ 12 ಗಂಟೆ ಪ್ರಕಟವಾದರೆ 12 ಗಂಟೆ 5 ನಿಮಿಷಕ್ಕೆ ನಿಮ್ಮೊಂದು ರಿಸಲ್ಟು ಅಪ್ಡೇಟ್ ಆಗುತ್ತೆ. ಅಂದರೆ ಆನ್ಲೈನಲ್ಲಿ ನೋಡ್ಬೋದು. ನಾನು 12 ಗಂಟೆ 5 ನಿಮಿಷಕ್ಕೆ ಇಲ್ಲಿ ಓಪನ್ ಆದರೆ ಯಾವುದೇ ರೀತಿ ಅಪ್ಡೇಟ್ ಕೊಡೋಲ್ಲ. ಬಟ್ ಇಲ್ಲಿ ಓಪನ್ ಆಗದೆ ಇದ್ದರೆ ಏನು ಮಾಡ್ತೀನಿ ಅಂದರೆ, ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ 1, ಲಿಂಕ್ 2, ಲಿಂಕ್ 3 ಅಂತ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ನಿಮ್ಮ ರಿಸಲ್ಟ್ ಎಲ್ಲಿ ಪ್ರಕಟವಾಗುತ್ತಂತ ನೋಡಿ ವಿದ್ಯಾರ್ಥಿಗಳು. ಅಂದರೆ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ನಾನು ಲಿಂಕ್ಗಳನ್ನು ಅಪ್ಡೇಟ್ ಮಾಡ್ತೀನಿ. ನೀವು SSLC ಎಕ್ಸಾಮ್ 2ದು ನೋಡಿರ್ಬೋದು, ಆಲ್ರೆಡಿ ಲಿಂಕ್ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ವಿದ್ಯಾರ್ಥಿಗಳೇ, ಈಗ ನೋಡಿ ಎಕ್ಸಾಂಪಲ್, ಈಗ ಅನುತ್ತೀರ್ಣ ಅಂದರೆ ನಾಟ್ ಕ್ಲಿಯರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಬಿಡಿ. ಈಗ ರಿಸಲ್ಟನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೋಸ್ಕರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಅಂಥ ವಿದ್ಯಾರ್ಥಿಗಳದ್ದು ಏನಾಗ್ಬಿಡುತ್ತೆ ಅಂದರೆ, ನಿಮ್ಮದು SSLC ಎಕ್ಸಾಮ್ 2 ಮತ್ತು ಎಕ್ಸಾಮ್ 1ಅಲ್ಲಿ 75 ಆಗಿರುತ್ತೆ ಅಂದ್ಕೊಳ್ಳಿ, ಈ ಎಕ್ಸಾಮಲ್ಲಿ 74 ಆಗಿರುತ್ತೆ. ಆಗ ನಿಮ್ಮ ರಿಸಲ್ಟು ಇದೇ ಪ್ರಕಟವಾಗಿರುತ್ತೆ, ಇದು ಬರಲ್ಲ. ಅಂದರೆ SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಅಲ್ಲಿ ಬೆಸ್ಟ್ ರಿಸಲ್ಟು ಬರುತ್ತೆ. ಈಗ ಉದಾಹರಣೆಗೆ 1ನೇ ಎಕ್ಸಾಮಲ್ಲಿ 80 ಆಗಿತ್ತು, 2ನೇ ಎಕ್ಸಾಮಲ್ಲಿ 82 ಆಗಿತ್ತು, 3ನೇ ಎಕ್ಸಾಮಲ್ಲಿ 79 ಆಗಿತ್ತು ಅಂದ್ಕೊಳ್ಳಿ. ನಿಮ್ಮ ರಿಸಲ್ಟ್ ಇದನ್ನ ಮಾತ್ರ ಪ್ರಕಟ ಮಾಡ್ತಾರೆ. ಆವಾಗ ನೀವೇನು ಪ್ಯಾನಿಕ್ ಆಗಿಬಿಡ್ತಾರೆ, ನಮ್ಮದು ರಿಸಲ್ಟ್ ನಮ್ಮದು ಎಕ್ಸಾಮ್ 2ದೇ ಬಂದುಬಿಟ್ಟಿದೆ, ಎಕ್ಸಾಮ್ 3 ಬಂದಿಲ್ಲ ಅಂತ. ಅದಕ್ಕಾಗಿ ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ. ಏನಾದರೂ ನಿಮಗೆ ರಿಸಲ್ಟ್ ನೋಡಿದ ತಕ್ಷಣ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೀನಿ ನಿಮಗೆ. ಈ ಒಂದು ರಿಸಲ್ಟ್ ಕುರಿತಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವಿಡಿಯೋನ ಲೈಕ್ ಮಾಡಿ. ನೀವು ಎಷ್ಟು ಜನ ಹೆಚ್ಚೆಚ್ಚು ಲೈಕ್ ಮಾಡ್ತಿರೋ ಮತ್ತು ಎಷ್ಟು ಜನ ಥ್ಯಾಂಕ್ ಯು ಮತ್ತು ನಿಮ್ಮ ಡಿಸ್ಟಿಕನ್ನು ಕಮೆಂಟ್ ಮಾಡ್ತಿರೋ ಅಷ್ಟು ನಮಗೆ ಈ ಒಂದು ಸಮಸ್ಯೆ ಕುರಿತು, ಈ ಒಂದು ರಿಸಲ್ಟ್ ಕುರಿತು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.